ತಗೊಳ್ಳಿ, ಇದು ನಮ್ ಮಂತ್ರನ್ ಜಾತಕ. ಅಮ್ಮ, ನಾನು ಹೀಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೋಬೇಡಿ. ಇನ್ನು 6 ತಿಂಗಳವರೆಗೂ ಈ ಜಾತಕಕ್ಕೆ ಶುಭ ಕಾಲ ಇಲ್ಲ ಅಮ್ಮ. ನಿಮ್ಮ ಮಗನಿಗೂ ಶುಭ ಕಾಲ ಇಲ್ಲ ಅಮ್ಮ. ಹೇಳ್ಬಾರ್ದು, ಆದ್ರೂ ಹೇಳಲೇಬೇಕಲ್ವಾ? ಇವಳ ಕೈ ಹಿಡಿಯೋ ಹುಡುಗನಿಗೆ ಅಪಾಯ ಇದೆ. ಬೆಂದು ಭಸ್ಮ ಆಗೋಗ್ತಾನೆ. ಅಬ್ಬಾ, ಇವನಿಗೆ ದುಡ್ಡು ಕೊಟ್ಟಿದ್ದು ಸಾರ್ಥಕ ಆಯ್ತು. ಹೇಳ್ಬೇಕಾಗಿದ್ದನ್ನ ಕರೆಕ್ಟ್ ಟೈಮ್ಗೆ ಸರಿಯಾಗಿ ಹೇಳ್ತಿದ್ದಾನೆ. ಏನ್ ಗುರುಗಳೇ ಹೀಗೆ ಎದುರಿಸ್ತಾ ಇದ್ದೀರಾ? ಸುಟ್ಟು ಭಸ್ಮ ಆಗೋಗ್ತಾರಾ? ಹೌದಮ್ಮ, ಇದನ್ನ ನಾನ್ ಹೇಳ್ತಾ ಇಲ್ಲ, ಈ ಜಾತಕ ಹೇಳ್ತಿದೆ. ಈಗ ಶನಿಯ ವಕ್ರ ದೃಷ್ಟಿ ನಿಮ್ಮ ಮಗನ್ ಮೇಲಿದೆ. ಆದ್ರೆ ಈಗ ಗುರು ನೆರಳು ಬೀಳ್ತಾ ಇರೋದ್ರಿಂದ ತಪ್ಪಿಸ್ಕೊಂತಿದ್ದಾನೆ. ಎಲ್ಲ ಇವನ ಜ್ಯೋತಿಷ್ಯ ಶಾಸ್ತ್ರನ ಅರ್ಧ ಕುಡ್ದವನಂಗೆ ಗುರು ನೆರಳೆಲ್ಲ ಹೇಳ್ತಾವನೆ. ಓಹೋ, ಸೂಪರು, ವಂಡರ್ಫುಲ್ಲು. ಮಾತಾಡೋದಕ್ಕಿಂತ 100 ರೂಪಾಯಿ ಜಾಸ್ತಿ ಕೊಟ್ರೆ ಏನು ತಪ್ಪಿಲ್ಲ. ಅಮ್ಮ, ಇನ್ನು 6 ತಿಂಗಳು ಮದ್ವೆ ಬಗ್ಗೆ ಯೋಚನೆ ಮಾಡ್ಬಿಡಿ. ಸುಶಾಂತ್, ಅದಕ್ಕೆ ಪರಿಹಾರ ಇದೆಯಾ ಕೇಳಿ. ಸ್ವಾಮಿಗಳೇ, ಈ ಸಮಸ್ಯೆಯನ್ನ ಹೇಗ್ ಬಗೆಹರಿಸೋದು? ಎಲ್ಲಾ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ.